ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ಸಾರು ಮಾಡೋಣ, ಪಲ್ಯ ಮಾಡೋಣ. ಇದು ಈರುಳ್ಳಿ ಸೊಪ್ಪು ಈ ಥರ ಕಟ್ ಮಾಡಿ ಇಟ್ಕೋಬೇಕು ನೋಡಿ. ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ. ಬೇಳೆ ಹಾಕೋತಾ ಇದ್ದೀನಿ, ಕೆಂಪು ಬೇಳೆ ತೊಳೆದ್ಬಿಟ್ಟು. ಒಂದು ಟೊಮೊಟೊ ದೊಡ್ಡ ಸೈಜು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕೊಳ್ಳೋಣ. ಸೊಪ್ಪನ್ನು ನೀರಲ್ಲಿ ವಾಶ್ ಮಾಡ್ಕೋಬೇಕು 2 ಸತಿ ನೋಡಿ. ವಾಶ್ ಮಾಡ್ಕೋತಾ ಇದ್ದೀನಿ ಅದನ್ನು, ಮಣ್ಣೆಲ್ಲ ಹತ್ತಿರುತ್ತೆ. ಈ ಸೊಪ್ಪು ಇದಕ್ಕೆ ಹಾಕೋತಾ ಇದ್ದೀನಿ ನಾನು ನೋಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು, ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಮುಚ್ಚಿಕ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 20 ಸಾಕು. ಖಾರ ಇಲ್ಲ, ಅದು ಸ್ವಲ್ಪ ಹುಣಸೆಹಣ್ಣು ರಸ ನೋಡಿ. ಬೇಳೆ ಕುದ್ದಿದೆ, ಸೊಪ್ಪು ಕೂಡ ಕುದ್ದಿದೆ. ಅದನ್ನು ಸ್ವಲ್ಪ ಸಪ್ರೇಟಾಗಿ ಮಾಡೋಣ. ಇದನ್ನೇನು ಮಿಕ್ಸಿ ಹಾಕೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಸೊಪ್ಪು ಈ ಥರ ಮಿಕ್ಸ್ ಮಾಡಿದ್ರೆ ಅದು ಸಣ್ಣ ಆಗುತ್ತೆ ನೋಡಿ. ಈ ಥರ ಮಾಡಿಕೊಂಡ್ರೆ ದಿನಕ್ಕೂ ಕೂಡ ತುಂಬ ರುಚಿಯಾಗಿ ಬರುತ್ತೆ ಚಪಾತಿಯಲ್ಲಿ ನೋಡಿ. ಬೇಳೆ ಸೊಪ್ಪು ಎಲ್ಲ ಕುದ್ದಿದೆ. ನಾನಿಲ್ಲಿ ಕೊನೆಗೆ ಸ್ವಲ್ಪ ಹುಣಸೆ ರಸ, ಜಾಸ್ತಿ ಹಾಕೋಬಿಡಿ, ಸ್ವಲ್ಪ ಹಾಕ್ಕೊಳ್ಳಿ. ಕೊಟ್ಟಿಟ್ಟರು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಖಾರ ಜಾಸ್ತಿ ಅಂತಾರೆ, ಹಾಗಾಗಿ ನಾನು ಜಾಸ್ತಿ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಒಂದು 10 ನಿಮಿಷ ಒಲೆ ಮೇಲೆ ಇಟ್ಕೊಳ್ಳೋಣ. ಸಾರು ಪೂರ್ತಿಯಾಗಿ ಕುದಿದೆ. ಈರುಳ್ಳಿ ಸೊಪ್ಪಿನ ಸಾರು ನೋಡಿ, ಈ ಥರ ರೆಡಿಯಾಗಿದೆ. ಇದು ಮುದ್ದೆಯಲ್ಲಿ, ಚಪಾತಿಯಲ್ಲಿ, ರೈಸಲ್ಲಿ ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿ ಬಂದಿದೆ ನೋಡಿ. ನಾನು ಇದ್ರ ಜೊತೆ ಚಪಾತಿ ಮಾಡ್ಕೊಂಡಿದ್ದೆ. ಸಾರು ಮಾತ್ರ ಸಖತ್ತಾಗಿ ಘಮ ಘಮ ಅಂತಿದೆ ನೋಡಿ. ಎಷ್ಟು ಸಿಂಪಲ್ಲಾಗಿ ಮಾಡ್ಕೊತ ಸಾಂಬಾರು ಇದು. ಈರುಳ್ಳಿ ಸೊಪ್ಪು ಬೇಳೆಕಾಳು ಹಾಕಿದರೆ ಸಖತ್ತಾಗುತ್ತೆ ಸಾರು. ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮೂರಲ್ಲಿ ಇದೆಲ್ಲ ಸ್ಪೆಷಲ್ಲು, ಉತ್ತರ ಕರ್ನಾಟಕದಲ್ಲಿ ಮಾಡುವಂಥದ್ದು ಇದು ನೋಡಿ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಈರುಳ್ಳಿ ಸೊಪ್ಪಿನ ಸಾರು ಎಷ್ಟು ಸಿಂಪಲ್ಲಾಗಿ ಆಗಿದೆ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.